ಅಧಿವೇಶನದಲ್ಲಿ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಸರ್. ಅಧಿವೇಶನದಲ್ಲಿ ಸರ್ಕಾರ ನಿಮ್ಮ ಮಾತಂತೆ ನಡ್ಕೊಳುತ್ತೆ ಸರ್. ಅದು ಸರ್ಕಾರಕ್ಕೆ ಬಿಟ್ಟುಕೊಟ್ಟ ವಿಷಯ. ನಾನು ನನ್ನ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದೇನೆ, ನನ್ನ ವೈಯಕ್ತಿಕ ಅನಿಸಿಕೆ. ಎಷ್ಟೋ ಶಾಸಕರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಎಷ್ಟೋ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಕೆಲವು ಕನ್ನಡ ಪರ ಸಂಘಟನೆಗಳು ನಮಗೆ ಜೊತೆಗೆ ಬೆಂಬಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಹಕ್ಕನ್ನು ನಾನು ಅಲ್ಲಿ ಮಾತಾಡಿದ್ದೇನೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ಲರೂ ಸಹಮತ ಇದೆಯಾ ಸರ್ ನಿಮ್ಮ ಭಾಗದ ಶಾಸಕರ? ನಾನೇನು ಕರೆದು ಕೇಳಿಲ್ಲ, ಎಲ್ಲರ ಸಹಮತ ಕರೆದು ಕೇಳಿಲ್ಲ. ನನ್ನ ಅನಿಸಿಕೆಯನ್ನು ನಾನು ಮಾತಾಡಿದ್ದೀನಿ. ಇನ್ನು ಮುಂದೆ ಒಂದು ಮೀಟಿಂಗ್, ಒಂದು ಸಭೆಯನ್ನು ಕರೆದು ಎಲ್ಲರ ಅನಿಸಿಕೆಯನ್ನು ಕೇಳಿ ಮುಂದಿನ ನಿರ್ಣಯ ಅಂತ ಕತ್ತಿಯವರ ನಂತರದಲ್ಲಿ ತಾವು ಈಗ ಕತ್ತಿಯವರ ನಂತರದಲ್ಲಿ ಧ್ವನಿಯನ್ನ ಎತ್ತಿದ್ದೀರಿ. ಪ್ರತ್ಯೇಕ ಆಗಿದ ತಕ್ಷಣ ಅಭಿವೃದ್ಧಿ ಆಗ್ಬಿಡುತ್ತಾ ಸರ್? ಅದಕ್ಕೆ ಕೇಳ್ತಾ ಇರೋದಲ್ಲ, ಅಭಿವೃದ್ಧಿ ಆಗೋ ಸಲುವಾಗಿ ಕೇಳ್ತಾ ಇರೋದು. ಆದ್ರೆ ಅಭಿವೃದ್ಧಿ ಆಗೋದು ಅಂತ ನಿಮ್ಮ ಅನಿಸಿಕೆ, ನೀವೇನಂತೀರಿ? ಅಲ್ಲ, ಈ ಅಭಿವೃದ್ಧಿ ಆಗಿಲ್ಲ. ಈ ಭಾಗದ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಅವರೆಲ್ಲ ಇದ್ದುಕೊಂಡು ಪ್ರತ್ಯೇಕದ ಅವಶ್ಯಕತೆ ಇದೆಯಾ? ನಿಮ್ಮ ಅಭಿಪ್ರಾಯ ಏನು? ಒಗ್ಗಟ್ಟಾಗಿರ್ಬೇಕು ಸರ್. ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತ ಮಾಡಿದ್ದೇನೆ. ಅದಕ್ಕೆ ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಬಿಡೋದಲ್ಲ ನೋಡೋಣ. ಮುಂದಿನ ದಿನಮಾನದಲ್ಲಿ ಕಾದ ನೋಡೋಣ, ಆಮೇಲೆ ಅದಕ್ಕೆ ಮತ್ತೊಮ್ಮೆ ಉತ್ತರವನ್ನು ಕೊಡ್ತೇನೆ. ನಾನು ಹೋಗಿಲ್ಲ, ನಾನು ಕರೆದಿಲ್ಲ, ನನಗೆ ಫೋನು ಬಂದಿಲ್ಲ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.